ಮೊನ್ನೆ ಅಷ್ಟೇ NIA ಅವರು ರಾಷ್ಟ್ರೀಯ ತನಿಖಾ ದಳದವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಮತ್ತು ಕೋಲಾರದಲ್ಲಿ ದಾಳಿ ನಡೆಸಿ 3 ಅರೆಸ್ಟ್ ಮಾಡಿದರು. ಉಗ್ರರೊಂದಿಗೆ ಇವರಿಗೆ ಲಿಂಕ್ ಇತ್ತು, ಸಹಾಯ ಮಾಡ್ತಾ ಇದ್ರು ಅಂತ. ಈ ಪ್ರಕರಣದ ತನಿಖೆ ನಡೆಸಿರುವ NIA ಅವರಿಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ ತನಿಖೆ ಸಂದರ್ಭದಲ್ಲಿ. ಏನದು ನೋಡೋಣ. ಉಗ್ರ ನಾಸಿರ್ಗೆ ಎಸ್ಕೇಪ್ ಮಾಡೋದಕ್ಕೆ ಪ್ಲಾನ್ ಎ ಅನ್ನು ಮಾಡ್ಕೊಂಡಿದ್ರು ಇವರೆಲ್ಲ ಸೇರಿಕೊಂಡು. ಪ್ಲಾನ್ ಎ ಫ್ಲಾಪ್ ಆಯಿತು ಅಂತ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಿದ್ಧತೆ ನಡೆದಿತ್ತು. ವಿದೇಶದಿಂದಲೇ ಸ್ಕೆಚ್ ರೆಡಿ ಮಾಡಿದ್ದ ಶಂಕಿತ ಜುನೈದ್, ಅವನ ತಾಯಿನೂ ಅರೆಸ್ಟ್ ಮಾಡಿದ್ದಾರೆ. ASI ಚಾಂದ್ ಪಾಷಾ ಬಳಸಿಕೊಂಡು ಗುಂಪು ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಂತೆ. ಆಸಕ್ತ ಮುಸ್ಲಿಂ ಯುವಕರ ಟೀಮ್ ಕಟ್ಟುವಂತೆ ಜುನೈದ್ ಸೂಚಿಸಿದ್ದ. ಅದಕ್ಕೆ ಬೇಕಾದ ಹಣಕಾಸಿನ ನೆರವನ್ನು ಮಾಡ್ತಾ ಇದ್ದ ಶಂಕಿತ ಜುನೈದ್ ಅಂತ ಗೊತ್ತಾಗಿದೆ. ಆ್ಯಕ್ಚುಲಿ ಈ ನಾಜೀರ್ನ ಜೈಲಿಂದನೇ ಎಸ್ಕೇಪ್ ಮಾಡಿಸ್ಬೇಕು ಅನ್ನೋ ಪ್ರಯತ್ನಗಳು ನಡೆದಿತ್ತು. ಅದು ಫ್ಲಾಪ್ ಆಯಿತು ಅಂತಲೇ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟಿದ್ದು. ಹೌದು, NIA ಈಗ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಮತ್ತಷ್ಟು ರೋಚಕ ವಿಚಾರಗಳು ಕೂಡ ಹೊರಬರ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಏನು ಗೊತ್ತಾಗ್ತಾ ಇದೆ? ಉಗ್ರ ಟಿ ನಾಸೀರ್ಗೆ ನೆರವು ಕೊಟ್ಟಂತಹ ಪ್ರಕರಣ. ASI ಚಾಂದ್ ಪಾಷಾ ವಿರುದ್ಧ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಆದೇಶವನ್ನು ಹೊರಡಿಸಿರುವಂತಹದ್ದು. ಇಲಾಖಾ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಉಗ್ರ ಟಿ ನಾಸೀರ್ಗೆ ನೆರವು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಂದ್ ಪಾಷಾ ವಿರುದ್ಧ ಈಗ ಇಲಾಖಾ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ. ಕೇವಲ ಚಾಂದ್ ಪಾಷಾ ಮಾತ್ರ ಇರೋದಾ? ಚಾಂದ್ ಪಾಷಾನ ಜೊತೆಗೆ ಮತ್ತಿನ್ಯಾರ್ಯಾರಾದರೂ ಕೈ ಜೋಡಿಸಿದ್ರಾ? ಇದು ಈಗಿರುವಂತಹ ಯಕ್ಷ ಪ್ರಶ್ನೆ. ಈ ಉಗ್ರರನ್ನು ಸಾಕೋದು, ಅವರಿಗೆ ಸಲಹೋದು ಎಲ್ಲವೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳೇ. ಅದು ಕೂಡ ಜೈಲಿನ ಒಳಗಡೆ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಇದೊಂದು ಗಂಭೀರವಾದಂತಹ ವಿಚಾರ, ಯೋಚನೆ ಮಾಡಬೇಕಾದಂತಹ ವಿಚಾರ. ಚಾಂದ್ ಪಾಷಾ ಅಂತ ASI CR ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ಆಗುತ್ತಾ? ಯಾವ ರೀತಿ ಸರ್ ಇನ್ವಾಲ್ವ್ ಅರೆಸ್ಟ್ ಮಾಡಿದ್ದಾರೆ? ಅಲ್ಲ, ಆಲ್ರೆಡಿ ಪ್ರೆಸ್ ನೋಟ್ ಅದ್ರ ಬಗ್ಗೆ ನಿಮಗೆ ಬಂದಿರ್ಬೋದು. NIA ಅವ್ರು ಕೊಟ್ಟಿದ್ದಾರೆ. ಅವರು ಸೇಮ್ ಪ್ರೆಸ್ ನೋಟ್ ಇದೆ, ಫ್ಯಾಕ್ಚುಯಲ್ ಅದೇ ಇದೆ. ಯಾಕಂದರೆ ಏಜೆನ್ಸೀಸ್, ಬಟ್ ಹಾಂ, ನಮ್ಮ ಸ್ಟಾಫ್ ಅದರಲ್ಲಿದ್ದಾರೆ. ಅವ್ರ ಮೇಲೆ ಅವ್ರದ್ದು ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ. ನ್ಯಾಚುರಲ್ ಆಗಿ ಈ ಥರ ಸಮಸ್ಯೆ ಆದಮೇಲೆ ನಾವು ಮಾಡಲೇಬೇಕು, ಇನ್ಕ್ವೈರಿನೂ ಮಾಡಬೇಕು ಮತ್ತು ಏನು ಕ್ರಮ ತಗೊಳ್ಬೇಕು ಅಂತ ಇಲ್ಲ, ಆ್ಯಕ್ಷನ್ ತೊಗೊಳ್ತೀವಿ ನಾವು. ನಿಮಗೆ ಗೊತ್ತಿದೆ, ಅರೆಸ್ಟ್ ಆದ ತಕ್ಷಣ ವಿದಿನ್ ಸ್ಟಿಪ್ಯುಲೇಟೆಡ್ ಟೈಮ್ ಇದೆ, ಅದು ಆಟೋಮೆಟಿಕ್ ಸಸ್ಪೆನ್ಷನ್ ಮಾಡಲೇಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, 3 ಶಂಕಿತ ಉಗ್ರರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಯಾವ ರೀತಿ ಫಂಡಿಂಗು ಅವರಿಗೆ ಹೆಲ್ಪ್ ಆಗ್ತಾ ಇರೋದ್ರ ಬಗ್ಗೆ ಯಾವ ರೀತಿ ಹೊಸ ವಿಚಾರಗಳನ್ನು ಹೊರಕಗ್ತಾ ಇದ್ದಾರೆ ಇವರು ಅಂಥೇಳಿ? ಪ್ರೇಮ್, NIA ಪ್ರಮುಖವಾಗಿ 3 ಬಂಧನ ಮಾಡುವ ಕೆಲಸವನ್ನು ಮಾಡಿದೆ. ಅದರಲ್ಲೂ ಕೂಡ 2008ರ ಸರಣಿ ಬಾಂಬ್ ಸ್ಫೋಟದ ರೂವಾರಿ, ಜೈಲಿನಲ್ಲಿರುವ ಉಗ್ರ ನಾಸೀರ್ಗೆ ಸಹಾಯ ಮಾಡಿದಂತಹ ಆರೋಪದ ಮೇಲೆ ಮನೋವೈದ್ಯ ನಾಗರಾಜ್ ಸೇರಿದಂತೆ ಮತ್ತು CR ASI ಆಗಿದ್ದಂತಹ ಚಾಂದ್ ಪಾಷಾ ಸೇರಿದಂತೆ ಮತ್ತು ಜುನೈದ್ನ ತಾಯಿ ಈತ ಕೂಡ ಈ 2 ವರ್ಷಗಳ ಹಿಂದೆ CCB ಒಂದು ದೊಡ್ಡ ಮಟ್ಟದ ರೇಡನ್ನು ನಡೆಸಿತ್ತು. ಆ ರೇಡ್ನಲ್ಲಿ ಸುಮಾರು 5 ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಅದರಲ್ಲಿ ಈ ಜೀವಂತ ಗ್ರೆನೇಡ್ಗಳನ್ನು ಇವರು ಇಟ್ಕೊಂಡಿದ್ರು. ಅವುಗಳನ್ನು ಸ್ಫೋಟಿಸಬೇಕು ಅನ್ನೋ ಒಂದು ಉದ್ದೇಶ ಅವರದ್ದಾಗಿತ್ತು. ಅದರಲ್ಲಿ ಏಟು ಆರೋಪಿಯಾಗಿದ್ದಂತಹ ಜುನೈದ್, ಈತ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಆತನ ತಾಯಿ ಈಕೆ ಶೈರಾ ಭಾನು ಅಂತೇಳಿ, ಆಕೆಯನ್ನು ಕೂಡ ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಈ 3 ಮೊಬೈಲ್ಗಳನ್ನು ಈಗಾಗಲೇ FSLಗೆ ಕಳಿಸಿ ಮೊಬೈಲ್ ಎಕ್ಸ್ಟ್ರಾಕ್ಟನ್ನು ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಯಾವಾಗ ಈ ಉಗ್ರನನ್ನ ಜೈಲಿನಿಂದ ಕೋರ್ಟ್ಗೆ ಕರೆತರುವಂತಹ ಹಾದಿಯಲ್ಲಿ ಆ ಗ್ರೆನೇಡ್ಗಳನ್ನು ಸ್ಫೋಟಿಸಿ ಆತನನ್ನು ಬಚಾವ್ ಮಾಡಬೇಕು, ಜೈಲಿನಿಂದ ಎಸ್ಕೇಪ್ ಮಾಡಿಸ್ಬೇಕು ಅನ್ನೋದು ಈ ಉಗ್ರರ ಪ್ಲಾನ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಅದನ್ನು CCB ಫ್ಲಾಪ್ ಮಾಡಿತ್ತು. ಅಂದರೆ ಈ ಜೀವಂತ ಗ್ರೆನೇಡ್ ಹೊಂದಿದ್ದಂತಹ ಶಂಕಿತರ ಸಹಜವಾಗಿ ಆ ಪ್ಲಾನು ಫ್ಲಾಪ್ ಆಗಿತ್ತು. ಹೀಗಾಗಿ ಮತ್ತೆ ಜುನೈದ್ನನ್ನು ಬಳಸ್ಕೊಂಡು ಹೊಸ ಮುಸ್ಲಿಂ ಯುವಕರ ತಂಡವನ್ನು ಕಟ್ಟಿ ಪ್ಲಾನ್ ಬಿ ಅನ್ನು ರೆಡಿ ಮಾಡ್ಕೊಂಡಿದ್ದ. ಹೇಗಾದರೂ ಮಾಡಿ ಉಗ್ರ ನಾಸೀರ್ನನ್ನು ಜೈಲಿನಿಂದ ಹೊರತರಬೇಕು ಅನ್ನೋದಕ್ಕೆ ಈ ಚಾಂದ್ ಪಾಷಾನ ಮುಖಾಂತರ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸಿದ್ದ ಅನ್ನೋದು ಇದೀಗ NIA ತನಿಖೆಯಲ್ಲಿ ಕಂಡು ಬರ್ತಿರೋದು. ಹೀಗಾಗಿ NIA ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಅದ್ರ ಜೊತೆಗೆ ಈ CR ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ಈ ಚಾಂದ್ ಪಾಷಾ ಏನಿದ್ದಾನೆ, ಆತನ ವಿರುದ್ಧ ಇಲಾಖಾ ತನಿಖೆಗೆ ಈಗಾಗಲೇ ಸೂಚನೆಯನ್ನು ಸಹ ಕೊಡಲಾಗಿದೆ. ಮತ್ತು NIAಯಿಂದ ಒಂದಷ್ಟು ಮಾಹಿತಿಗಳನ್ನು ತರಿಸ್ಕೊಂಡು, ಆ ದಾಖಲಾತಿಗಳನ್ನ ತರಿಸ್ಕೊಂಡು ಈತನನ್ನ ಸೇವೆಯಿಂದ ಅಮಾನತು ಮಾಡುವ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಟ್ಟ
ಪೊಲೀಸ್ ಆಯುಕ್ತರು ಕೂಡ ಹೇಳಿರೋದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಈ ಮೂವರ ಪಾತ್ರ ಏನಿದೆ, ಆ ಪಾತ್ರದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವ ಕೆಲಸವನ್ನ ಮತ್ತೆ ಅವ್ರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. 6 ದಿನಗಳ ಕಸ್ಟಡಿಯ ಅವಧಿಯಲ್ಲಿ ಈಗಾಗಲೇ 3 ದಿನಗಳು ಕಳೆದಿದೆ. ಇನ್ನು 3 ದಿನಗಳಲ್ಲಿ ಸಂಪೂರ್ಣವಾಗಿ ಇವರ ವಿಚಾರಣೆಯನ್ನ ನಡೆಸಿ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವ ಕೆಲಸವನ್ನ NIA ಅಧಿಕಾರಿಗಳು ಮಾಡಲಿದ್ದಾರೆ. ಪ್ರೇಮ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ನಿಮ್ಮ ಜೊತೆನಲ್ಲಿ ನಾನು ಮತ್ತೆ ಮಾತನಾಡ್ತೀನಿ. ಸದ್ಯಕ್ಕಂತೂ ದೊಡ್ಡ ಬೇಟೆನೇ ಇದು. ಆ ದೊಡ್ಡ ಬೇಟೆಯ ಜೊತೆಗೆ ವಿಧ್ವಂಸಕ ಕೃತ್ಯವನ್ನು ಸ್ಟಾಪ್ ಮಾಡಿಸಿದ್ದಾರೆ NIA ಅವರು. ಸೊ ಇನ್ನು ಮುಂದಿನ ತನಿಖೆಯಲ್ಲಿ ಏನೇನು ವಿಚಾರಗಳು ಬೆಳಕಿಗೆ ಬರುತ್ತವೆ ಅಂತಕ್ಕಂಥದ್ದನ್ನು ನೋಡೋಣ.